बोलो महावीर स्वामी भगवान की जय। आज के आनंद की जय। ಗಣ್ಯರೇ ಮಕ್ಕಳೇ ಮಹಾವೀರರ ಪೂರ್ವಾಶ್ರಮದ ಹೆಸರು ವರ್ಧಮಾನ. 599 ಕ್ರಿಸ್ತಪೂರ್ವ 599 ಅವರು ಹುಡ್ತಾರೆ ಕೂಡಲ ಗ್ರಾಮದಲ್ಲಿ. ತಂದೆ ಸಿದ್ಧಾರ್ಥ ಮತ್ತು ತಾಯಿ ವಿಶಾಲ ಅವರಿಗೆ ಅವರು ಜನಿಸ್ತಾರೆ. ಅವರು ಕೂಡ ಒಂದು ರಾಜ ಮನೆತನದಲ್ಲೇ ಹುಡ್ತಾರೆ. ಬಟ್ 30ನೇ ವಯಸ್ಸಿಗೆ ಆಗಲೇ ಅವ್ರಿಗೆ ಲೌಕಿಕ ಜೀವನವನ್ನು ಬಿಟ್ಟು ಒಂದು ಸತ್ಯ ಅಂದರೆ ಜೀವನದ ಸತ್ಯವನ್ನು ಹುಡುಕಲಿಕ್ಕೆ ಹೊರಡಲೆಲ್ಲ ಅಂದಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. 12 ವರ್ಷಗಳ ನಂತರ ಅವ್ರಿಗೆ ಕೇವಲ ಜ್ಞಾನ ಅಂತಂದರೆ ಅಲ್ಟಿಮೇಟ್ ಟ್ರೂತ್ ಅದು ಅವ್ರಿಗೆ ರಿವೀಲ್ ಆಗುತ್ತೆ. ಆ 12 ವರ್ಷಗಳ ಕಾಲ ಅವರು ತಮ್ಮ ಇಂದ್ರಿಯಗಳನ್ನ ತುಂಬ ಹಿಡಿತಕ್ಕೆ ತಗೊಳ್ತಾರೆ. ಅದಕ್ಕೆ ಅವರ ಹೆಸರು ಮಹಾವೀರ ಅಂತ ಬರುತ್ತೆ. ಮಹಾವೀರರು 5 ವ್ರತಗಳನ್ನ ಹೇಳಿರ್ತಾರೆ. ಒಂದು ಮೊದಲನೆಯಂಥದ್ದು ಅಹಿಂಸೆ. ಅಹಿಂಸೆ ಅಂದರೆ ಯಾರಿಗೂ ಕೂಡ ತೊಂದರೆ ಕೊಡಬಾರ್ದು, ಯಾವುದೇ ಪ್ರಾಣಿ ಹಿಂಸೆ ಮಾಡಬಾರ್ದು ಅಥವಾ ಅದನ್ನು ಭೋಜನಕ್ಕೆ ಉಪಯೋಗಿಸಬಾರ್ದು ಅಂತ ಒಂದು ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ತತ್ವವನ್ನು ಹೇಳ್ತಾರೆ. ಅಹಿಂಸೆ ಮೊದಲನೇ. ಅದಕ್ಕೋಸ್ಕರ ಜೈನ ಸಮುದಾಯ ಇದೂ ಕೂಡ ಎಷ್ಟೊಂದು ಕಡೆ ಹಣವನ್ನು ಕಲೆಕ್ಟ್ ಮಾಡಿ ಪ್ರಾಣಿ ಹಿಂಸೆ ಮಾಡೋದನ್ನು ತಡೆಯೋದಕ್ಕೆ ತುಂಬ ಒಂದು ಮುತುವರ್ಜಿಯಿಂದ ಕೆಲಸ ಮಾಡ್ತಾರೆ. ಎರಡನೆಯದು ಸತ್ಯ. ಯಾವತ್ತೇ ಸತ್ಯವನ್ನು ಹೇಳಬೇಕು ಅಂತ ಅವರು ಪ್ರತಿಪಾದನೆ ಮಾಡ್ತಾರೆ. ಮೂರನೇದು ಆಸ್ತೇಯ, ನಾನ್ ಸ್ಟೀಲಿಂಗ್, ಅಂದರೆ ಯಾರಿಂದನೂ ಕಳವು ಮಾಡಬಾರ್ದು, ಕಳ್ತನ ಮಾಡಬಾರ್ದು, ಇನ್ನದೇನಿದೆಯೋ ಅದನ್ನು ಮಾತ್ರ ಇಟ್ಕೊಳ್ಬೇಕು, ಬೇರೆಯವರಿಂದ ನೀವು ಏನು ನಿಮ್ಮದಲ್ಲನ್ನು ಪಡ್ಕೊಳ್ಬೇಕು ಹೋಗ್ಬಾರ್ದು ಅನ್ನೋದು ಮೂರನೇ ಒಂದು ತತ್ವವನ್ನು ಬೋಧಿಸ್ತಾರೆ. ನಾಲ್ಕನೇದು ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅನ್ನೋದನ್ನು ಪಾಲಿಸಬೇಕು ಅನ್ನೋದು. ಇನ್ನೊಂದು ಕೊನೆಯದು ಅಪರಿಗ್ರಹ, ಇಸ್ ನಾನ್ ಅಟ್ಯಾಚ್ಮೆಂಟ್. ಲೌಕಿಕವಾದಂಥ ಏನೋ ಅಂಶಗಳಿಗೆ ಅಥವಾ ಸಂಬಂಧಗಳಿಗೆ ತುಂಬ ಅಟ್ಯಾಚ್ಮೆಂಟ್ ಇರಬಾರ್ದು. ಅದ್ರ ಜೊತೆ ಒಂದು ತುಂಬ ಭಾವನಾತ್ಮಕವಾದ ಒಂದು ಸಂಬಂಧ ಬೆಳೆಸ್ಕೊಂಡ್ರೆ ನಮಗೆ ಕೈವಲ್ಯ ಸಿಗೋದಿಲ್ಲ ಅನ್ನೋ ಮಾತು. ಕೈವಲ್ಯ ಅಂತ ಅಂದರೆ ಸ್ಯಾಲ್ವೇಷನ್, ಮೋಕ್ಷ ಸಿಗೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಈ ಏನು ಮಹಾವ್ರತಗಳು 5 ಪಂಚವ್ರತಗಳನ್ನ ಹೇಳಿದ್ದಾರೆ, ಅವನ್ನ ಪಾಲಿಸಿದ್ರೆ ಇಂದು ನಾವು ಒಂದು ತುಂಬ ಪೀಸ್ಫುಲ್ ಆದಂಥ ಒಂದು ವರ್ಲ್ಡ್ನ ನಾವು ನೋಡ್ಬೋದು, ಒಂದು ಜಗತ್ತನ್ನು ನೋಡ್ಬೋದು. ಈಗ ಎಲ್ಲರೂ ಹೇಳಿದಾಗೆ ಅದು ತುಂಬ ಅವಶ್ಯಕ ಆಗಿದೆ. ಯಾಕೆ ಅಂತ ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಪಂಚದಲ್ಲಿ ಈಗ ತುಂಬ ಕಡೆ ಯುದ್ಧ ನಡೀತಿದೆ. ಮಹಾವೀರರ ಬೋಧನೆ ಅಥವಾ ತತ್ವಗಳನ್ನ ನಾವು ಅನುಸರಿಸ್ಕೊಂಡು ಹೋದರೆ ಒಂದು ಸುಂದರವಾದಂಥ ಒಂದು ಜಗತ್ತನ್ನು ನಾವು ಕಾಣ್ಬೋದು ಅಥವಾ ಮುನ್ನುಡಿ ಬರೀಬೋದು ಅದಕ್ಕೆ ಅಂತ ಹೇಳ್ಬೋದು. ಅಲ್ಲದೆ ಜೈನ ಸಮುದಾಯವನ್ನು ನಾವು ನೋಡ್ತಾ ಹೋದರೆ ಎಲ್ಲೇ ನೋಡಿದ್ರು ಕೂಡ ಯಾರೇ ಒಬ್ಬ ಬೇಡ್ಕೊಂಡು ತಿನ್ನೋನು ಯಾರೂ ಇಲ್ಲ. ಎಲ್ಲ ಕಷ್ಟಪಟ್ಟು ತಿನ್ನುವಂಥವ್ರು ಇರ್ತಾರೆ. ಎಂಥದೇ ಆಗೋ ಚಿಕ್ಕ ಅಂಗಡಿನಾದ್ರು ಹಾಕ್ಕೊಂಡು ಏನಾದರೂ ಇರ್ತಾರೆ. ವೆರಿ ಇಂಡಸ್ಟ್ರಿಯಸ್ ಪೀಪಲ್. ತಮ್ಮ ತಮ್ಮ ಹಂತದಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಅವರು ದುಡಿಮೆಯನ್ನು ಮಾಡ್ಕೊಂಡಿರ್ತಾರೆ. ಆ ರೀತಿ ಒಂದು ದೇಶದ ಆರ್ಥಿಕತೆಗೆ ಒಂದು ತುಂಬ ಅವರದೇ ಆದ ಕೊಡುಗೆಯನ್ನು ನೀಡುತ್ತಾರೆ. ಈ ರೀತಿ ಬೇರೆಯವರು ಕೂಡ ಅವ್ರನ್ನ ನೋಡಿ ಅಥವಾ ಅವ್ರನ್ನ ಪಾಲನೆ ಮಾಡಲಿ,
ಹಾಗೂ ನೀವೆಲ್ಲರೂ ಕೂಡ ಮಹಾವೀರರ ಒಂದು ತತ್ವಗಳನ್ನ ಮುಂದಕ್ಕೂ ಸಾರ್ಕೊಂಡು ಹೋಗಿ ಅಂತ ಹೇಳ್ತಾರೆ.